ಜಸ್ಟ್ ನಮಸ್ತೆ. 1800. Give mushkilo. Salam no. ಖುಷಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಗೈಸ್, ಇವತ್ತು ಸಂಡೇ. ನಮ್ಮ ಹುಡುಗಿಗೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಏನಾದರೂ ಮಧ್ಯಾಹ್ನ ಬಿಸಿಲಲ್ಲಿ ಹೊರಟಿದ್ದೀವಿ. ಅಂತೇನು ಹೆವಿ ಅನ್ಸಲ್ಲ ಇಲ್ಲಿ. ಓಕೆ, ಮ್ಯಾನೇಜಬಲ್. ಹೋಗ್ಬಿಟ್ಟು ಏನಾದ್ರು ತಿನ್ನಿಸ್ಕೊಂಡು ಕೂಡಿಸ್ಕೊಂಡು ಮಜಾ ಮಾಡಿಸ್ಕೊಂಡು ಬರ್ತೀನಿ ಇವತ್ತು ಹೋಗಿ. ನೋಡುವ ಎಷ್ಟು ತಿಂತಾರೆ, ಏನು ಕುಡಿತಾರೆ, ಏನು ತಿಂತಾರೆ ಅಂತ. ಎಲ್ಲದೂ ಇಷ್ಟೇ. ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಗಲ್ಲ. ಜ್ಯೂಸ್, ಸ್ಪ್ರೈಟ್, ಕೋಕ್. ನಿಮ್ಗೆ ಯಾಕೆ ಕುಡಿಯೋದಂದ್ರೆ ಯಾವಾಗಲೂ ಅಲ್ಲಿಗೆ ಹೋಗ್ತೀಯಾ? ನಾನು ಹೇಳಿದೆ ಜ್ಯೂಸಸ್ ಅಂತ. ಅದೊಂಥರ ಕುಡಿಸ್ಕೊಂಡ್ ಬರ್ತೀನಿ ಅಂದಾಗ ನನ್ನ ತಲೆ ಅಲ್ಲಿಗೆ ಹೋಗ್ಬಿಡುತ್ತೆ. ನಾನು ಅನ್ಕೊಳ್ಳಿಲ್ಲ ಅಂದ್ರೂ ನೋಡೋರು ಕಾಫಿ, ತಿಂಡಿ, ಟೀ ಕಾಫಿನೂ ಹೌದು, ಜ್ಯೂಸ್ಗಳು ಹೌದು, ಮೊಜಿಟೋ ಅವೆಲ್ಲನೂ ಅದನ್ನೆಲ್ಲ ಕುಡಿಯೋದೆ ಅಂತ ಹೇಳಿ. ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು. ಬಟ್ ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಬೇರೆಯವರು ಹೊಸಬ್ರು ಇದ್ದಾರೆ. ಅವರೆಲ್ಲ ನಾನು ಕುಡಿತೀನಿ ಅಂದ್ಕೊಂಡ್ಬಿಟ್ರೆ ಅಂತ ಅಷ್ಟೇ. ಏನಿಲ್ಲ, ಇಟ್ಸ್ ಓಕೆ. ಏನು ಬ್ಲಾಗ್ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀವಿ, ಆಚೆ ಹೋಗ್ತಿದ್ದೀವಿ ಅಷ್ಟೇ. ಜಸ್ಟ್ ಸಿಂಪಲ್ ಡೇ, ಸಂಡೇ. ಹಂಗೆ ಇವ್ರದ್ದು ಇದನ್ನ ತೆಗೆಸ್ಕೊಂಡ್ಬರ್ತೀವಿ ಗೈಸ್. ಸಲೂನ್ಗೆ ಹೋಗಿ. ನನಗೆ ಇಷ್ಟ ಇಲ್ಲ, ನನಗೆ ಅವ್ರದ್ದು ಬಿಯರ್ಡ್ ಇಷ್ಟ. ಬಟ್ ತುಂಬ ಯಾಕೋ ಹೆವಿ ಅನ್ನಿಸ್ತಿದೆ ಅಂತ ಅವ್ರಿಗೆ. ಸೊ ಜಾಸ್ತಿ ಅನ್ನಿಸ್ತಿದೆ, ಕರ್ಲಿ ಆಗಿದೆ, ಸ್ವಲ್ಪ ಶೇಪ್ ಮಾಡಿಸ್ಕೊಂಬರ್ತೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇವ್ರು ಸಂಜೆ ಅಂದರೆ ಮಲ್ಕೊಂಡ್ಬಿಡ್ತಾರೆ ಹಂಗೆ. ಅದಕ್ಕೆ ಮಧ್ಯಾಹ್ನನೇ ಹೊರಟಿದ್ದೀವಿ. ಸೊ ನಿಂತಿದೆ ಆಟೋ ಅಲ್ಲ, ಬಜಾಜ್. ಹಳೆ ಬಜಾಜ್ ಇದೆ. ಅವತ್ತು ಫಸ್ಟ್ ಟೈಮು ಎಷ್ಟು ಹೊಸದು ಬಂದಿತ್ತಲ್ವ. ಫಸ್ಟ್ ಟೈಮ್ ನಾವು ಲೇಕಿಗೆ ಹೊಂಟ ಹೊಸ ಬಜಾಜ್ ಇತ್ತು. ಇದರಲ್ಲೇ ಹೋಗೋಣ. ಹತ್ತೋಣ. ಕೃಷ್ಣ ಇಂಡಿಯನ್ ಬಜಾಜ್. ಬಜಾಜ್ ಇಂಡಿಯಾ ಬಂದು ಅದು ಸಲೂನು. ಫಸ್ಟ್ ಇವತ್ತು ಬಿಯರ್ಡ್ದು ತೆಗ್ಸಿ ಟ್ರಿಮ್ ಮಾಡಿಸಿ ನೆಕ್ಸ್ಟ್ ಹೋಗೋದು. ಈ ಕಡೆ ಎಲ್ಲ ಇವರು ಫುಟ್ಬಾಲ್ ಜಾಸ್ತಿ ನೋಡ್ತಾರೆ ಗೈಸ್. ಸಿ ಸೋಫಾನಾ? ಎಸ್, ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದಿಲ್ಲಿ. ನೋಡಿ ಗೈಸ್, ಇಲ್ಲಿ ಹುಡುಗಿರು ಮಾಡ್ತಿದ್ದಾರೆ ಹಂಗೆ. ಇವರು ಲಾಸ್ಟ್ ಟೈಮ್ ಇವರೇ ಮಾಡಿದ್ರು, ಅವರೇ ಸಿಕ್ಕಿದ್ದಾರೆ. ಇಲ್ಲಿ ಹೇಳ್ದಂಗೆ ಮಾಡಲ್ಲ ಗೈಸ್, ನಮ್ಮ ಥರ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು 10 ನಿಮಿಷ ಬೇಕು. ಅಷ್ಟು ಮಾಡಿನೂ ಕೂಡ ಅವ್ರೇನು ನಾವು ಹೇಳ್ದಂಗೆ ಮಾಡಿರಲ್ಲ. ಆದರೂ ನಮಗೆ ಅನಿವಾರ್ಯ ಮಾಡಿಸ್ಕೋಬೇಕಷ್ಟೆ. ಹೌದಾ? ಬರೀ ಟ್ರಿಮ್ಮರ್ ಅಲ್ಲಲ್ಲ? ಹಾಂ ಗೈಸ್, ಇಲ್ಲೆಲ್ಲೂ ಇವರು ಸೀಸರ್ ಯೂಸ್ ಮಾಡಲ್ಲ, ಬರೀ ಟ್ರಿಮ್ಮರಲ್ಲೇ. ಹಾಂ, ಅವ್ರನ್ನ ತೋರಿಸಿದೆ ನಾನು. ಹಾಂ, ಹೆಂಗಿದೆ, ಹೆಂಗಾಗ್ತಿದೆ ತೋರಿಸ್ಲಾ? ನೋಡಿ ಗೈಸ್, ಇವ್ರು ಹಿಂಗಿದ್ದಾರೆ, ಹಿಂಗೆ ಇರ್ತಾರೆ ಗೈಸ್. ಇಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಲ್ಲ. ಸೊ ಹಿಂಗಿದ್ದಾರೆ. ಆಮೇಲೆ ಹೆಂಗೆ ಆಗ್ತಾರೆ ತೋರಿಸ್ತೀನಿ. ಏನು ಡಿಫ್ರೆನ್ಸ್ ಅಂತ ಅನ್ಸಲ್ಲ ಬಿಫೋರ್ ಆಫ್ಟರ್ ಮಾಡೋದಕ್ಕೆ. ಏನಪ್ಪ. ಸ್ಟಾರ್ಟ್ ಆಯಿತು. ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಮುಗಿತಾ? ಇವಾಗ ಸ್ವಲ್ಪ ಬೇಗ ಮಾಡಿದಾರೆ, ಅವತ್ತಿಗೆ ನೋಡಿ. ಸೊ ಈಗ ನೆಕ್ಸ್ಟ್ ಹೇರ್ ವಾಶ್.
ನಿದ್ದೆ ಬರುತ್ತಲ್ಲ ಈಗ. ಐನೂರು ಬಿರ್ ಇಂಡಿಯನ್ ರುಪೀಸಲ್ಲಿ 300. ಓಕೆ ಓಕೆ, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ ಹೆಂಗಿರುತ್ತೆ. ಸೇ ಹಾಯ್ ಟು ಅವರ್ ಚಾನಲ್. ಸೇ ನಮಸ್ತೆ. ಜಸ್ಟ್ ನಮಸ್ತೆ. ಟಿಪ್ಸಾ? ಓಕೆ, ಬಾಯ್ ಬಾಯ್. ಕಟ್ಟಿಂಗ್ ಆಯಿತು, ಚೆನ್ನಾಗಿ ಬಂದಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಷ್ಟಾದರೆ ಸಾಕು ನಮಗೆ. ಆ್ಯಕ್ಚುಲಿ ಬಿಯರ್ಡ್ ಸ್ವಲ್ಪ ಕಡಿಮೆ ಮಾಡಿಸೋಣ ಅಂದ್ಕೊಂಡೆ, ಬಟ್ ಅವ್ರು ಮಾಡೋದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇದು ನಾನೇ ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ ಮನೇಲಿ. ಸೊ ಇಷ್ಟು ಲೆಂತ್ ನನಗೆ ಆ್ಯಕ್ಚುಲಿ ಇಷ್ಟ, ಅದಕ್ಕೆ ಇಷ್ಟು ಇರಲಿ ಅಂತಲೇ ಬೇಕು ಅಂತಲೇ ಬಿಡ್ತೀನಿ. ಹೋಗೇನು ಮಾಡಲ್ಲ ಮತ್ತೆ. ಓಕೆ, ಇವಾಗ ನೆಕ್ಸ್ಟು ಇಲ್ಲಿಗೆ ಜ್ಯೂಸ್ ಕುಡಿಯೋಣ, ತುಂಬ ಬಿಸಿಲಿದೆ. ಸೊ ಇಲ್ಲೇ ಒಂದು ಹತ್ತಿರದಲ್ಲಿ ತುಂಬ ಈ ಸಿಟಿಗೆ ಫೇಮಸ್ ಆದಂಥ ಜ್ಯೂಸ್ ಸ್ಟಾಲ್ ಇದೆ, ಮರ್ಸಿ ಜ್ಯೂಸ್ ಅಂತ ಹೇಳ್ಬಿಟ್ಟು. ಅಲ್ಲೋಗಿ ಜ್ಯೂಸ್ ಕುಡಿತೀವಿ. ನೀನೇ ಕೊಡು. ಓಕೆ, ಜ್ಯೂಸ್ ಸ್ಟಾಲ್ ಇಲ್ಲೇ ಹತ್ರ ಇದೆ. ಇದೇ ಜ್ಯೂಸ್ ಸ್ಟಾಲ್, ಮರ್ಸಿ ಜ್ಯೂಸ್ ಅಂತ ಹೇಳ್ಬಿಟ್ಟು. ಹಾಂ, ಅದೇ ಸೇಮ್ ಶಾಪ್. ಈ ಸಿಟಿಗೆ ಒನ್ ಆಫ್ ದ ಫೇಮಸ್ ಅದು. ಆರ್ಗ್ಯಾನಿಕ್ ಆ ಥರ. ಕಂಪ್ಲೀಟ್ ಆರ್ಗ್ಯಾನಿಕ್. ನಂಗೆ ತೊಗೊಂಡೋಗೋಣ ಮತ್ತೆ. ನಮ್ಮ ಹತ್ರ ಈಗ ಜ್ಯೂಸರ್ ಇದೆ ಅಲ್ಲ. ಎಸ್, ಆಮೇಲೆ ಕುಡಿದ್ಬಿಟ್ಟು ಆಮೇಲೆ ಹೋಗ್ಬೇಕಾರೆ ತಗೋಣ. ಹಿಂಗಿದೆ ಶಾಪ್. ಎಂತ ಕಿಲೋ ಸೋಸ್ತು ಒಂದು ರೂಪಾಯಿ ಒಂದು ಕೆಜಿ ಮ್ಯಾಂಗೋ 300. ಕನ್ವರ್ಟ್ ಮಾಡಿದ್ರೆ 170 ಸಮಥಿಂಗ್ ಆಗ್ತದೆ. ಓಕೆ, ಫ್ರೂಟ್ ಓಪಿ ಓಪಿ ಕಾಫಿ ಓಪಿ ಓಪಿ ಅಂಡ್ ಓಕೆ ಶೋ ಮಿ. Give to him. ಏನು ಅಂತಿದ್ದು ಅಪ್ಪ? ಇದು ಒಂಥರ ಹತ್ತಿ ಹಣ್ಣು ಇರುತ್ತಲ್ಲ, ಹಂಗಿತ್ತು ನಮ್ಮ ಕಡೆ. ಹೌದಾ? ಈ ಟೈಮ್ ಪೈನಾಪಲ್ ಇಟ್ಟಿಲ್ಲ. ಇಲ್ಲೇ ಕೊರೋಣ. ಸ್ವಲ್ಪ ತಿನ್ನು. ಚೆನ್ನಾಗಲ್ಲಪ್ಪ. ಯಾಕೆ ಹಿಂಗಿದೆ ಕಮ್ಮ? ಹೆಲ್ದಿ ಫ್ರೂಟ್ಸ್ ಅವಾಗಲೂ ಹಂಗೆ ಇರುತ್ತೆ. ಆರ್ಡ್ರ್ ಮಾಡೋ ಸಮಯ ಆರ್ಡ್ರ್ ಮಾಡಿ ಮತ್ತೆ ವಾಟ್ ಯು ವಾಂಟ್. ನೋಡಿ ಬಸ್ಸಲ್ಲಿ ಪ್ರೈಸ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಗ್ ಸ್ಯಾಂಡ್ವಿಚ್ ಎಗ್ ಸ್ಯಾಂಡ್ವಿಚ್ ಎಗ್ ಸ್ಯಾಂಡ್ವಿಚ್ ಎಗ್ ಸ್ಯಾಂಡ್ವಿಚ್ egg sandwich and injera ಗೈಸ್, ಈ ಶಾಪಲ್ಲಿ ಇದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಲಾಸ್ಟ್ ಟೈಮ್ ಕೊಟ್ಟಿದ್ರು ವೆಲ್ಕಮ್ ಡ್ರಿಂಕ್. ಇದನ್ನೇ ಕುಡ್ಕೊಂಡು ಹೋಗ್ಬಿಟ್ರೆ ಮ್ಯಾಂಗೋದಾ? ಬಟ್ ಈ ಕಲರ್ ಹಿಂಗೆ ಬರುತ್ತೆ. ಗೈಸ್, ನಮ್ಮದು ಫಸ್ಟ್ ಆರ್ಡರ್ ಬಂತು. ನನಗೆ ಬಾಯಲ್ಲಿ ನೀರು ಬರ್ತಿದೆ ಟೇಸ್ಟ್ ಮಾಡಿಬಿಟ್ಟು. ಹೌದಾ? ಹೆಂಗಿದೆ? ಶೇಪ್ ಚೆನ್ನಾಗಿದೆಲ್ಲ. ಕೆಳಗೆ ಇಡ್ತೀನಿ ನಾನು.
ತಿಕ್ಕಾಗಿದೆ, ಸಖತ್ತಾಗಿದೆ ನಿಜವಾಗ್ಲೂ. ಇದೇ ನನ್ನ ಫೇವ್ರೇಟ್ ಆಗೋಯ್ತು. ಇನ್ನೂ ಬೇರೆಲ್ಲ ಟ್ರೈ ಮಾಡಿಲ್ಲ. ಸ್ಟಿಲ್ ಇದು ಬಂದಾಗಿಂದ ಈ 3 months ಇದು ಒಳ್ಳೆ ಟೇಸ್ಟ್, ನನಗೆ ಇಷ್ಟ ಆಯಿತು. ಹಾಕೊಂಡಿದ್ದೀನಿ. ಇಷ್ಟೊಂದು ಕುಡಿತೀನಿ ನಾನು. ಅದು ಬರೋ ತಿಕ್ಕಾಗಿದೆ, ಹೊಟ್ಟೆನೇ ಫುಲ್ ಆಗುತ್ತೆ. ಓಕೆ, ಇದನ್ನು ಕುಡಿತೀವಿ ಗೈಸ್, ಆಮೇಲೆ ಸಿಗ್ತೀವಿ. ಐ ಥಿಂಕ್ ಅವಕಾಡೋ ವಿತ್ ಕಾಫಿ ಮಿಕ್ಸ್ ಆಗಿರೋ ಬ್ಲೆಂಡೆಡ್ ಹೌದು ಮಿಲ್ಕ್ ಶೇಕ್ ಹೌದೌದು ತುಂಬ ಸೂಪರ್ ಆಗಿದೆ ಗೈಸ್. ಇದು ಎಗ್ ಸ್ಯಾಂಡ್ವಿಚ್ ಬನ್, ಇದು ಬನ್ನಲ್ಲಿ ಮಾಡಿದ್ದಾರೆ. ಇಲ್ಲಿ ಸ್ಯಾಂಡ್ವಿಚ್ ಬನ್ನಲ್ಲಿ ಮಾಡ್ತಾರಲ್ಲ, ಬರ್ಗರ್ಗೂ ಇದೇ ಬನ್ನಲ್ಲಿ ಕೊಡ್ತಾರೆ. ಸ್ಯಾಂಡ್ವಿಚನ್ನು ರೈಸ್ ಬ್ರೆಡ್ ಎಲ್ಲ ಬನ್ ಟೈಪ್ ಇರೋ ಬ್ರೆಡ್ ಎಲ್ಲ ಕೊಟ್ಟಿದ್ದಾರೆ. ರೇಟ್ ಎಷ್ಟು ಅಂತ ಹೇಳ್ತಿದ್ದಾರೆ. ಬಾಯ್ದು ಇಷ್ಟು ದೊಡ್ಡದಿದೆ. ಈ ಕ್ಯಾಮ್ರಾ ಹಿಡಿದಕ್ಕೆ ತೋರ್ಸಕ್ಕೆ ಅಂತ ತಿಂತಾರೆ, ಇಲ್ಲ ಇಷ್ಟೇ ಇಡ್ತಿರೋದು. ಅದು ಹಚ್ಕೊಂಡಿರೋದು ಹೋಗ್ಬಾರ್ದಲ್ಲ ಅಂತ. ಅದೇನು ಹೋಗಲ್ಲ, ಲಾಂಗ್ ಲಾಸ್ಟಿಂಗ್. ಬಿಲ್ ಬಂದಿದೆ, ನೀವೇ ತಗೊಳ್ಳಿ ಮೈಕ್. ಓಕೆ, ಎಗ್ ಸ್ಯಾಂಡ್ವಿಚ್ಚು 780 ಬಿರ್ ವಿತೌಟ್ ಟ್ಯಾಕ್ಸ್ ಬಿಟ್ಟು 782. ಫಾಯಿಲ್ ಪೇಪರ್ ಟೇಕ್ ಅವೇ ತೊಗೊಂಡಿದ್ದಕ್ಕೆ 60 ಬಿರ್. ಚಾಕ್ಲೇಟ್ ಶೇಕ್ ತೊಗೊಂಡ್ವಲ್ಲ ಅದು 300 ಬಿರ್. ಇದು ಇವತ್ತಿನ ದಿನದ ಡಿಸೌಂಟ್. ಓಕೆ, ನಿಯರ್ಲಿ 1060 ಇಂಡಿಯನ್ ರುಪೀಸ್ಗೆ ಅಂದಾಜು 750-800 ಆಗ್ಬೋದು. 700 ಸಮಥಿಂಗ್. ಎಷ್ಟಾಗುತ್ತೆ? 600, 6 ಅಂದರೆ 600 ಆಗುತ್ತೆ. 600 ರೂಪಾಯಿ. ಓಕೆ, 600 ರೂಪಾಯಿ. ಹೊಟ್ಟೆ ಫುಲ್ ಆಯಿತು. ಇಬ್ಬರು ತಿಂದಿದ್ದೀವಿ, ಒಂದು ಜ್ಯೂಸನ್ನು ಇಬ್ಬರು ಕೊಡ್ತಿದ್ದೀವಿ. ಕನ್ವರ್ಟ್ ಮಾಡಿದರೆ ನಮಗೆ ಕಡಿಮೆ, ಇಲ್ಲಿ ಇವ್ರಿಗೆ ಇದು ಸ್ವಲ್ಪ ಜಾಸ್ತಿ. ಅದಕ್ಕೆ ಕಾಸ್ಟ್ಲಿ. ಕರೆಕ್ಟ್. ಓಕೆ, ಇಲ್ಲಿ ಅಮೌಂಟ್ ಅಂತೂ ಯಾವಾಗಲೂ ಹಿಂಗೆ ಹಳೇದಾಗಿರುತ್ತೆ ಗೈಸ್. ನೋಡಿ ಹೆಂಗಿದೆ, ಮೆತ್ತಗೆ ಹಳೆಯ ನೋಟು. ಯಾವುದೋ ಅಪರೂಪಕ್ಕೊಂದು ಹೊಸ ನೋಟ್ ನೋಡಿದ್ದೀನಿ ನಮ್ಮ ಮನೇಲಿ ನಾನು, ಇವ್ರು ತಂದಿರೋದು. ಬಿಟ್ಟರೆ ಹಿಂಗೆ ಹಳೇದಾಗಿರುತ್ತೆ, ಮೆತ್ತಗಿರುತ್ತೆ. ಆ್ಯಪಲ್ಗೆ ಕೇಳಿದೆ ಪ್ರೈಸು ಎಷ್ಟು, ಹೆಂಗೆ ಕೆ ಜಿ ಅಂತ ಕೇಳಿದೆ. ಆ್ಯಕ್ಚುಲಿ ಅವರು ಕೆ ಜಿ ಎಲ್ಲ ಪರ್ ಪೀಸ್ ಲೆಕ್ಕಕ್ಕೆ ಅಂತೇಳಿ ಹೇಳಿದರು. ದಿಸ್ ಇಸ್ ಇಂಪೋರ್ಟ್. ಇದು ಇಂಪೋರ್ಟ್ ಮಾಡಿರೋ ಆ್ಯಪಲು ಇಲ್ಲಿ ಬೆಳೆಯಲ್ಲ. ಚಿಕ್ಕದಿದೆ, ಒಂದು 100 ಗ್ರಾಮು. ಎಷ್ಟಿರ್ಬೋದು ಪ್ರೈಸ್ ಗೆಸ್ ಮಾಡಿ. ಒಂದು ಪೀಸ್ಗೆ 150 ರೂಪಾಯಿ ಹೇಳ್ತಿದ್ದಾರೆ. ಇಲ್ಲಿ ಕರೆನ್ಸಿ 150 ಬಿರು. 15 90 ಅಂದರೆ ಇಂಡಿಯನ್ ರುಪೀಸಲ್ಲಿ 90 ರೂಪಾಯಿ ಆಗುತ್ತೆ ಗೈಸ್. ಇಷ್ಟಿಗೆ ತುಂಬ ಚಿಕ್ಕದಿದೆ. ನಾವು ತಗೊಳ್ಳೋ ಆ್ಯಪಲ್ ಒಂದು 4 ಬರುತ್ತೆ ಈ ಸೈಜಲ್ಲಿ. ಆರೆಂಜ್, ಹೌ ಮಚ್ ಆರೆಂಜ್? One piece, how much? 150 ಮಿಥೋ ಹಂಸ. 150 ರೂಪಾಯಿ ಆರೆಂಜ್ ಒಂದು ಪೀಸ್ಗೆ. 150 ರೂಪಾಯಿ. ಆಲ್ ಇಂಪೋರ್ಟೆಡ್. What is this? Grapes, huh? Yeah. How much the box? This is one box. Yeah. 1,800. 1,800. Give much kilo? Give much we are right. It's half kg, and he's telling 1,800. Okay, it's around 1,200, 1,300. All are imported. That's why the price is too high. Okay, one dina idana explore ಮಾಡ್ತೀವಿ. YouTuber, yeah, yes, correct. Kannada Dio in Ethiopia. You can search in mobile. ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದರು, ಅದಕ್ಕೆ ನಮ್ಮ ಕನ್ನಡ ಚಾನಲ್ ಕನ್ನಡ ಡಿಯೋ ಇನ್ ಇಥಿಯೋಪಿಯಾ.
ಥ್ಯಾಂಕ್ ಯು. ವಾಟ್ಸ್ ಯುವರ್ ನೇಮ್? My name is Abu. ಅಬ್ರಾಮ್. ಸಲಾಮ್ನು. ಇವಾಗ ನಾವು ಇವ್ರದ್ದು ಹವಾಸ ಬಂದಿದ್ದೀವಿ. ಹಾಂ, ಅಂದರೆ ಇಂಡಿಯಾದಿಂದ ಅದು ಹಿಟ್ಟು ಎಲ್ಲ ಥರ ಕೇಳಿದ್ವಲ್ಲ, ತೊಗೊಂಡು ಬಂದರೆ ಇವತ್ತು ಇವ್ರ ಕಡೆಯಿಂದ ಇಸ್ಕೊಂಡು ಹೋಗಬೇಕು. ಹಾಯ್. Hi, how are you? ಐ ಆಮ್ ಗುಡ್. ಹೌ ಬಟ್ ಯು? ಸೇ ಹಾಯ್. ಸೇ ನಮಸ್ತೆ. Namaste. ನಮಸ್ತೆ. कैसा हो? नमस्ते. ಹಾಂ, हाँ, नमस्ते सबको. ठीक ನಮಸ್ತೆ है? ಕರ್ನಾಟಕ. कन्नड़ language. ಕರ್ನಾಟಕ. कर्नाटक. Yes, sir. नमस्ते कर्नाटक. Sir, नमस्ते कर्नाटक. नमस्ते ಸಲಾಮ್. कर्नाटक. ಹೇಳ್ಕೊಡಿ. ಇದು ನಮ್ಮ ಹಳೆ ಹೋಟ್ಲು. ಇಲ್ಲೇ ಎಲ್ಲ ಕಿಚನ್ ಸ್ಟಾಪ್, ಇಲ್ಲೇ ಅಡುಗೆ ಮಾಡೋದು. ಆಲ್ ಇಂಡಿಯನ್ ಫುಡ್. ದೇ ನೋ ವೆರಿ ವೆಲ್ ಅಬೌಟ್ ಹೌ ಟು ಪ್ರಿಪೇರ್ ಇಂಡಿಯನ್ ಡಿಶಸ್. ಇಸ್ಕೊಂಬರ್ತೀನಿ. ಓಕೆ, ಇವಾಗ ಅವರು ನಾವು ಇಂಡಿಯಾದಿಂದ ತರಿಸಿದ ಐಟಮ್ಸ್ನೆಲ್ಲ ಇಸ್ಕೊಂಬರ್ತಾರೆ ಅವ್ರ ಫ್ರೆಂಡ್ ಕಡೆಯಿಂದ. ಇಲ್ಲೇ ಇರ್ತೀನಿ. ಓಕೆ, ನಾನು ಇವಾಗ ಇವ್ರದ್ದಿಲ್ಲ ನೋಡಿ ಪೂಜೆ ಮಾಡೋಕ್ಕೆ. ಅಂದರೆ ಇವರು ಇಂಡಿಯಾದಿಂದ ಬಂದಿದ್ದಾರಲ್ಲ, ಇವರು ಇಟ್ಕೊಂಡಿದ್ದಾರೆ ಗಣೇಶ, ಸತ್ಯನಾರಾಯಣ, ಕೆಲವೊಂದು ಫೋಟೋಸ್, ಇಂಡಿಯನ್ ಗಾಡ್ ಫೋಟೋಸ್ ಇಟ್ಕೊಂಡಿದ್ದಾರೆ. ನಾವು ಇವಾಗ ವೆಯ್ಟ್ ಮಾಡೋಣ. ನಮಗೋಸ್ಕರ ಅಲ್ಲಿ ಬಜಾಜ್ ಆಚೆ ವೇಟ್ ಮಾಡ್ತಾಯಿದೆ. ಅದಕ್ಕೆ ನಾವು ಕಾಯಂ ಕಸ್ಟಮರ್ಸ್, ಅಂದರೆ ಕಾಯಂ ಪ್ಯಾಸೆಂಜರ್ಸ್ ಆಗಿದ್ದೀವಿ. ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಇವರು ಇಸ್ಕೊಂಬರೋವರೆಗೂ. ಇಸ್ಕೊಂಡು ನಮ್ಮ ಮನೆಗೆ ಹೊರಡುವ. ಖುಷಿ ಖುಷಿ. ಚಿಪ್ಸ್ ಇದಾವಲ್ಲ, ಹಾಂ ನೋಡಿ ಇಷ್ಟು ತರಿಸಿದ್ದೀವಿ. ಇದೆಷ್ಟು 5 kg ಇದೆಯಾ? ಜಾಸ್ತಿ ಇದೆಯಾ? ಜಾಸ್ತಿ ಇದೆ. ಹೌದಾ? ನಮ್ಮದು ಮನೆಯಿಂದ ಬಂದಿದೆ ಐಟಮ್ಸು. ನಮ್ಮ ಮನೆಗೆ ಹೋಗ್ಬಿಟ್ಟೆಲ್ಲ ಓಪನ್ ಮಾಡೋಣ ಗೈಸ್. No, I want to take something. This dress, no? ಹಾಂ, Must. ಇಟ್ಸ್ ನೈಸ್. ಥ್ಯಾಂಕ್ ಯು ಸೊ ಮಚ್. Trouser, no, this good. ಥ್ಯಾಂಕ್ ಯು. ಐ ಆಮ್ ನಾಟ್ ಬ್ಯೂಟಿಫುಲ್, ಓನ್ಲಿ ಡ್ರೆಸ್. You are good. ಐ ಆಮ್ ನಾಟ್ ಬ್ಯೂಟಿಫುಲ್. You are good. You are good. ಯು ಸೆಡ್ ಓನ್ಲಿ ಡ್ರೆಸ್, ನೋ, ದಟ್ಸ್ ವೈ. But I see you with trouser and dress, no? Ah. And I see dress. ಹಾಂ, ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ನಾವು ಇದನ್ನ ತಗೊಂಡು ಹೊರಟ್ವಿ. ಬಾಯ್ ಬಾಯ್. ಇದು ನಮ್ಮದು ಬಜಾಜ್. ಓಕೆ ಗೈಸ್, ನಾವು ಬಂದ್ವಿ. ಇಲ್ಲಿದ್ದಾರೆ ನೋಡಿ, ಇವರೆಲ್ಲ ಐಟಮ್ಸ್ ಇಟ್ಕೊಂಡು ಹೋಗ್ತಿದ್ದಾರೆ. 5 ರಿಂದ 6 kg ತರಿಸಿದ್ವಿ. ಹಾಂ, ಹಿಟ್ಟು, ಜೋಳದ ಹಿಟ್ಟು ಬಂದಿದೆ. ಏನೇನು ಬಂದಿದೆ, ಏನೇನು ಮಿಸ್ಸಿಂಗ್ ಆಗಿದೆ. ರಾಣೆಬೆನ್ನೂರಿಂದ ಚಿಪ್ಸ್ ಬಂದಿದೆ, ಖಾರ ಚಿಪ್ಸು. ಇವ್ರದ್ದು ಸ್ಯಾರಿ ಬಂದಿದೆ. ಅದ್ರಲ್ಲಿ ಮೇಲೆ ಕಂಡಿಲ್ಲ, ಅದು ಇರಬಾರ್ದು. ಆಮೇಲೆ ಏನೇನೋ ಬಂದಿದೆ. ಓಪನ್ ಮಾಡ್ತೀವಿ ಹೋಗಿ. ತಿಂಡಿ ತಿನಿಸು, ಮಸಾಲ ಐಟಮ್ಸ್, ಇಂಡಿಯನ್ ಮೇನ್ ರೊಟ್ಟಿ ಹಿಟ್ಟು ಬಂದಿದೆ, ಮಾಡಬೇಕು. ಓಕೆ ಗೈಸ್, ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಎಗ್ ಸಾಂಬಾರ್, ಬೀನ್ಸ್ ಪಲ್ಯ. ಮಾಡೋದು ತಿನ್ನೋದು, ಮಾಡೋದು ತಿನ್ನೋದು. ಈ ಹಿಟ್ಟು ತಗೊಂಬಿಟ್ಟು ಇಪ್ಪಟ್ಟು ಮಾಡೋದೇ ತಿನ್ನೋದು ತಿನ್ನೋದು. ರೊಟ್ಟಿ ಮಾಡಾಕ್ ಬಿಡವ ನೀನು. ಕಡಕ್ ರೊಟ್ಟಿ ಮಾಡಾಕ, ನಾನು ಕಡಕ್ ರೊಟ್ಟಿ ತಿಂತೀನಿ. ನಾನು ಬಿಸಿ ರೊಟ್ಟಿಗಿಂತ ಕಡಕ್ ರೊಟ್ಟಿ ಇಷ್ಟ. ನೀನು ಬಿಸಿ ಮಾಡ್ಕೊಂಡು ತಿನ್ನು, ನನಗೆ ಕಡಕ್ ಮಾಡು. ಓಕೆ, ಅಲ್ಲೇ ಇಟ್ಕೋ, ನಾನು ಹಿಂಗೆ. ಓಕೆ ಗೈಸ್, ಏನು ಮಾಡೋಣ? ಇಷ್ಟ ಆಗಿತ್ತು ಇವತ್ತಿನ ದಿನ. ಓಕೆ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ದಿನ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ವೀಡಿಯೋಸ್ ಆ್ಯಂಡ್ ಕೀಪ್ ವೇಟಿಂಗ್. ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಬರ್ತೀವಿ. ಬಾಯ್ ಬಾಯ್. ನಮಸ್ಕಾರ, ಬಾಯ್. ಲಾಸ್ಟಲ್ಲಿ ನಮಸ್ಕಾರ. ಬಾಯ್ ಬಾಯ್.